ಬೆಂಗಳೂರಲ್ಲಿ ಅಸೋಸಿಯೇಷನ್ ಆಫ್ ಇನ್ನರ್ವೀಲ್ ಕ್ಲಬ್ಸ್ ಇನ್ ಇಂಡಿಯಾ, ಇನ್ನರ್ವೀಲ್ ಇನ್ ಇಂಡಿಯಾದು 51ನೇ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ನಾನಿವತ್ತು ಪದಗ್ರಹಣ ತೊಗೊಂಡಿದ್ದೀನಿ. ನನ್ನ ಜೊತೆಗೆ ಅಸೋಸಿಯೇಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಮತ್ತು AC ಮೆಂಬರ್ಸ್ ಫಾರ್ ದ ಇಯರ್ 26-27 ಅವರು ಪದಗ್ರಹಣ ತೊಗೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಬ್ಯಾಂಗ್ಳೂರು ಸೌತ್ MP ಆದ ಶ್ರೀ ತೇಜಸ್ವಿ ಸೂರ್ಯ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದರು. ನಮ್ಮ ಇನ್ನರ್ವೀಲ್ ದೇಹ ಬಂದ್ಬಿಟ್ಟು ಫ್ರೆಂಡ್ಶಿಪ್ ಆ್ಯಂಡ್ ಸರ್ವಿಸ್, ಆ ಮೋಟೋ ಇಟ್ಕೊಂಡು ನಾವು ಸಮಾಜಕ್ಕೆ ಕೆಲಸ ಮಾಡ್ತೀವಿ. ನಮ್ಮ ಅಸೋಸಿಯೇಷನಲ್ಲಿ 1755 ಕ್ಲಬ್ಸ್ ಇದೆ. 60,000ಕ್ಕಿಂತ ಜಾಸ್ತಿ ಮಹಿಳೆಯರಿದ್ದೇವೆ. ಇಡೀ ಪ್ರಪಂಚದಲ್ಲಿ 100 ದೇಶದಲ್ಲಿ ನಮ್ಮ ಇನ್ನರ್ವೀಲ್ ಕ್ಲಬ್ಸ್ ಇದೆ. ಇಡೀ ಪ್ರಪಂಚದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ದೇವೆ. ಇವತ್ತು ನಮ್ಮ ಇಲ್ಲಿ 800 ಪ್ರತಿನಿಧಿಗಳು ಇಡೀ ಇಂಡಿಯಾದಿಂದ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ. ದೇಶದ ಎಲ್ಲ ಭಾಗದಿಂದ ಬಂದಿದ್ದಾರೆ. ನಮ್ಮ ಇಂಟರ್ನ್ಯಾಷನಲ್ ಆಫೀಸರ್ಸ್, ಇಂಟರ್ನ್ಯಾಷನಲ್ ವೈಸ್ ಪ್ರೆಸಿಡೆಂಟು, ಟ್ರೆಷರರು, ಆಮೇಲೆ ಇಮಿಡಿಯೇಟ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ಸ್ ಕೂಡ ಬಂದಿದ್ದಾರೆ. ಇಂಟರ್ನ್ಯಾಷನಲ್ ಆಫೀಸರ್ಸ್ ಕೂಡ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. 21 ವರ್ಷದ ಆದಮೇಲೆ ಈ ಭಾಗ್ಯ ಸಿಕ್ಕಿದೆ ನಮಗೆ. ಕರ್ನಾಟಕದವ್ರಿಗೆ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗುವ ಭಾಗ್ಯ ಸಿಕ್ಕಿದೆ. ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಆಲ್ ಇಂಡಿಯಾ ಲೆವೆಲಲ್ಲಿ ಪ್ರೆಸಿಡೆಂಟ್ ಆಗೋದು ಅಂದರೆ ಇಷ್ಟು ದೊಡ್ಡ ಆರ್ಗನೈಸೇಷನ್ಗೆ ಅದು ಏನು ಕಮ್ಮಿ ಮಾತಲ್ಲ. ಸೊ ತುಂಬ ಖುಷಿ ಕೊಟ್ಟಿದೆ. ಆಮೇಲೆ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿದೆ. ನನ್ನ ಅವಧಿಯಲ್ಲಿ ನಾನು ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಫಿಟ್ ಗರ್ಲ್ ಅಂತ ಒಂದು ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೀನಿ. ಅದು ಸ್ಪೋರ್ಟ್ಸ್ ಬೇಸ್ಡು, ಅಂದರೆ ಗೌರ್ಮೆಂಟ್ ಸ್ಕೂಲ್ಸಲ್ಲಾಗಲಿ ಕಾಲೇಜಸ್ಸಲ್ಲಾಗಲಿ ಹೆಣ್ಮಕ್ಳನ್ನ ಗುರ್ತಿಸಿ ಅವ್ರಿಗೆ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಮುಂದೆ ತರಬೇಕಂತ ಒಂದು ದೇಹ ಹಾಕ್ಕೊಂಡಿದ್ದೀವಿ. ಒಂದು 500 ಜನ ಹೆಣ್ಮಕ್ಳನ್ನ ಈ ವರ್ಷ ಸ್ಪೋರ್ಟ್ಸ್ ಇದಕ್ಕೆ ಫೀಲ್ಡ್ಗೆ ತರಬೇಕು ಅಂತ ಇದ್ದೀವಿ. ಈ ಮೂಲಕ ಹೇಳೋದು ಅಂದರೆ, ನಿಮ್ಮ ಫಿಟ್ನೆಸ್ ನೋಡ್ಕೊಳ್ಳಿ. ಇಫ್ ಅಟ್ ಆಲ್ ಯು ಆರ್ ಫಿಟ್, ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀರ, ಏನು ಬೇಕಾದ್ರೂ ಮಾಡ್ಬೋದು, ಮನೇಲಿ ಏನು ಬೇಕಾದ್ರೂ ಮಾಡ್ಬೋದು. ಫಸ್ಟು ಫಿಸಿಕಲ್ ಫಿಟ್ನೆಸ್ ಬೇಕು, ಮೆಂಟಲ್ ಸ್ಟ್ರಾಂಗ್ ಆಗಿರ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.